ಎಷ್ಟು ತಲೆಯಾಗ ಹೊಕ್ಕಿತ್ತಂದ್ರೆ ರೇಲ್ ಗಾಡಿ ರೇಲ್ ಹಳಿ ಎಲ್ಲಾನೇ ಕಳ್ತನ ಮಾಡಿಬಿಡ್ತಾನೆ. ಈಗೆಲ್ಲ ದೊಡ್ಡ ದೊಡ್ಡ ಭ್ರಷ್ಟಾಚಾರ ಅವು ಇವು ಮಾಡೋರವ್ರು ಯಾರು ನಮ್ಮಂಗೆ ದನ ಕಾಯವ್ರು ಅದಾರ ಏನು? ಎಲ್ಲರೂ ಕಲ್ತವ್ರೇ ಅದಾರ, ಎಲ್ಲರೂ ಭಾರಿ ತಿಳಿದವರೇ ಅದಾರ. ಆದರೂ ಸಹಿತ ಅದನ್ನೆಲ್ಲ ಮಾಡ್ತಾರ ಅಂದ್ರೆ ಅವರಿಗೆ ಸಂಸ್ಕಾರ ಅದ. ನಮ್ಮಂಥ ಹಳ್ಳಿಯಲ್ಲಿರುವಂಥವ್ರಿಗೆ ಏನೂ ಸಂಸ್ಕಾರದ ಅವಶ್ಯಕತೆ ಇಲ್ಲ. ಯಾಕಂದರೆ ಇವರು ಜನ್ಮತಃನೇ ಕಲ್ಕೋಂತ ಬಂದಿರ್ತಾರೆ. ಅವರಿಗೆ ಗೊತ್ತದ ನಾವು ಹೆಂಗೆ ಬದುಕಬೇಕು ಅಂತ ಗೊತ್ತದ. ಅದಕ್ಕೆ ಹೊರದೇಶದ ಒಬ್ಬ ವ್ಯಕ್ತಿ ದೇಶಕ್ಕೆ ಬಂದಿದ್ದಂತ ಭಾರತೀಯರು ಹೆಂಗದಾರಂತ ಅವ ಹೇಳ್ತಿದ್ದ. ಆತನಿಗೆ ನೀರಡಿಕೆ ಆದಾಗ ನೀರು ಕೇಳಿದಂತ ಇಂಥದ ಒಂದು ಸಂಗೋಗಿ ಅಂತ ಹಳ್ಳಿ, ಅಲ್ಲೊಬ್ಬ ಹೆಣ್ಮಗಳಿದ್ದಳು. ಆಕೆಗೆ ಭಾಷೆ ಬರ್ತಿರ್ಲಿಲ್ಲ. ಆದ್ರೆ ಅವನ ಮುಖ ನೋಡಿದ್ರೆ ಇವನಿಗೆ ನೀರಡಿಕೆ ಆಗೈತೆ ಅಂತ ಗೊತ್ತಾಯ್ತು. ಆಕೆಗೆ ನೀರು ಕೇಳ್ತಾನಂತ ಗೊತ್ತಿದ್ರು ಆಕೆ ಮನೆ ಒಳಗಿಂದ ನೀರು ತಂದು ಕೊಡ್ಲಿಲ್ಲಂತ, ಹಾಲು ತಂದು ಕೊಟ್ಲಂತ. ಹಾಲು ತಂದು ಕೊಟ್ಟ. ನೀನು ಇಲ್ಲಿ ಬಂದಿದ್ದಿ, ಬಹುಶಃ ನಿನ್ನ ಮುಖ ನೋಡಿದ್ರೆ ನೀರಡಿಕೆ ಆಗೈತೆ ಅಂತ ಅನಿಸ್ತದ, ಹಾಲು ತಂದನಿ, ಹಾಲು ಕುಡಿ ಅಂತ ಹೇಳಿದರು ಅಂತ ಹೇಳ್ತಾರೆ. ಅವ ಭಾರತೀಯರು ಎಂಥ ಭಾರತೀಯರು ಇವರು, ಎಷ್ಟು ಅವ್ರದ್ದು ಹಾರ್ದಿಕ ಭಾವನೆ ಅದ ಅಂತ ಹೇಳಿ ಕೊಂಡಾಡಿದರು. ಅಂಥ ಹಳ್ಳಿಗಳ ದೇಶ ನಂಬುದು. ಅಪ್ಪುಗಳು ಇಂಥ ಮುಗ್ಧ ಜನರನ್ನೇ ಭಾಳ ಮೆಚ್ಚಿಕೊಳ್ತಿದ್ರು ಅವರು. ಅವ್ರಿಗೆ ಹೆಚ್ಚು ಮಾತಾಡ್ಬೇಕಂತ ಅನಿಸ್ತಂದ್ರೆ ಯಾರು ಸಾಮಾನ್ಯ ಜನ ಇರ್ತಾರೆ ಅವ್ರ ಜೋಡಿನ ಹೆಚ್ಚು ಮಾತಾಡೋರು, ಭಾಳ ಸಂತೋಷ ಪಡುವವರು. ಮತ್ತು ಅವ್ರು ಯಾರ್ಯಾರು ಸ್ವಲ್ಪ ಮನೆಯೊಳಗಿಂದ ಕಾಯಿಪಾಲೆ ತರ್ತಿದ್ರು, ಸೀತ್ನಿ ತರ್ತಿದ್ರು, ಅವ್ರಿಗೆ ಹೇಳೋರು ಸೀತ್ನಿ ಸ್ವಲ್ಪ ತೆಗೆದುಕೊಳ್ಳೋರು, ಉಳಿದದ್ದು ಸೀತ್ನಿ ಎಲ್ಲ ಮನೆಗೆ ತೊಗೊಂಡು ಹೋಗ್ರಿ, ನಿಮ್ಮ ಹುಡುಗರಿಗೆ ನಿಮ್ಮ ಮನ್ಯಾನವ್ರಿಗೆ ಕೊಡ್ರಿ, ಎಲ್ಲರೂ ಕುಳಿತುಕೊಂಡು ಉಂಡು ಸಂತೋಷ ಪಡಬೇಕಂತ ಹೇಳೋರು. ಅವ್ರದ್ದು ಭಾಳ ದೊಡ್ಡ ಮನಸ್ಸಿತ್ತು. ಒಂದು 4 ಸೇಬು ಹಣ್ಣು ಯಾರೇ ಒಬ್ಬ ಸಾಮಾನ್ಯ ಮನುಷ್ಯ ತಂದು ಕೊಟ್ಟಂದ್ರೆ ಒಂದು ಇಟ್ಕೊಳ್ಳೋರು, ಉಳಿದದ್ದನ್ನೆಲ್ಲ ನೀವು ಮನೆಗೆ ಹೋಗಿ ಹಂಚಿಕೊಂಡು ಊಟ ಮಾಡಬೇಕು ಅಂತ ಹೇಳ್ತಿದ್ರು. ಅಂಥ ಮಹಾಪುರುಷರವರು. ಅವರ ತಪಸ್ವಿ ಜೀವನ ಅದು ಅದ್ಭುತವಾದಂಥ ತಪಸ್ವಿ ಜೀವನ ಇತ್ತು. ಒಂದು ಕ್ಷಣನೂ ಸಹಿತ ಮನಸ್ಸನ್ನು ಆ ಕಡೆ ಈ ಕಡೆ ಅಲುಗಾಡಿಸಲಿಲ್ಲ ಅವರು. ಮೊದಲೊಬ್ಬರು ಬಿಸ್ನಾಳ್ ಅವರು ಶಿಕ್ಷಕರು ಹೇಳುವಾಗ ಅಷ್ಟೇ ಹೇಳಿದರವರು, ಪರಿಶುದ್ಧವಾಗಿ ಬಂದು ಪರಿಶುದ್ಧವಾಗಿ ಬದುಕಿ ಮತ್ತೆ ಅಷ್ಟೇ ಶುದ್ಧತೆಯಿಂದ ಯಾರಾದರೂ ಹೋಗಿದ್ರು ಅಂತಂದರೆ ಈಗಿನ ಕಾಲದಲ್ಲಿ ಅದು ಅಪ್ಪುಗಳು ಅಂಥೇಳಿ ನಾವು ತಿಳ್ಕೊಳ್ಬೇಕು. ಯಾವುದಕ್ಕೂ ಸಹಿತ ಅಂಟುಕೊಳ್ಳಿಲ್ಲ ಅವರು. ಎಂದೂ ಮಾತಿನಲ್ಲಿ ಜಾತಿ, ಮತ, ಪಂಥ, ಧರ್ಮ ಇವು ಯಾವುವೂ ಬರಲಿಲ್ಲ. ಬಹಳ ದೊಡ್ಡ ಅವರು ಕೆಲಸ ಅವ್ರದ್ದು. ಅವ್ರಿಗೆ ನಾವು ಎಷ್ಟು ಸ್ಮರಣೆ ಮಾಡಿದ್ರೂ ಸಹಿತ ಕಡಿಮೆ. ಅಂಥ ಅಪರೂಪದ ಅದ್ಭುತ ಜ್ಞಾನಿಗಳವರು. ಮಾತನಾಡ್ತಿರ್ಲಿಲ್ಲ, ಆದರೆ ಎಲ್ಲ ತನ್ನಿಂದ ತಾನೇ ಆಗಬೇಕು ಹಾಗೆ ಕೆಲಸ ಮಾಡ್ತಿದ್ರು. ಅಂಥ ಒಬ್ಬ ಪೂಜ್ಯರಿಗೆ ನೀವೆಲ್ಲರೂ ಇವತ್ತು ಭಕ್ತಿಯನ್ನು ಅರ್ಪಿಸಿದಿರಿ. ಬಹುಶಃ ಇದನ್ನೆಲ್ಲ ನಮಗಷ್ಟೇ ನೋಡಿ ಸಂತೋಷ ಆಗಿಲ್ಲ, ಅವ್ರಿಗೂ ಸಹಿತ ಸಂತೋಷ ಆಗೈತಿ ಅಂಥೇಳಿ ನಾನು ಆಶಿಸ್ತೀನಿ. ನೀವು ಹಾಗೆ ಪ್ರತಿ ವರ್ಷ ಮಾಡಿರಿ ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ. ಪ್ರತಿ ವರ್ಷ ನಿಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಅವ್ರದ್ದು ಗುರು ಉತ್ಸವ ಕಾರ್ಯಕ್ರಮವನ್ನು ಮಾಡಿರಿ. ಸಣ್ಣ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಆಗಲಿ. ನಿಮಗೆ ಯಾವಾಗ ಕಷ್ಟದ ಸಮಯ ಸ್ವಲ್ಪ ಮಾನಸಿಕವಾಗಿ ನೋವಂತ ಅನಿಸಿದಂಗೆ ಅನ್ನಿಸ್ತದೆ, ಅವ್ರದ್ದು ಒಂದಿಷ್ಟು ಮಾತುಗಳನ್ನು ಕೇಳ್ರಿ. ಅವರ ಭಾವಚಿತ್ರವನ್ನೇ ನೋಡಿ ಇಂಥ ಒಬ್ಬ ಮಹಾಪುರುಷರಿದ್ದರು ಅಂತ ಹೇಳಿ ಸ್ಮರಣೆ ಮಾಡಿದ್ವಿ ಅಂದರೆ ಮೈಯಲ್ಲಿ ಒಂದು ಉತ್ಸಾಹ ಬರ್ತದೆ. ಅದು ಆಗಲಿ ಅಂಥೇಳಿ ನಾನು ಆಶಿಸ್ತೀನಿ. ಪ್ರಸಾದನೂ ಬಹುಶಃ ಎಲ್ಲರೂ ಮಾಡಿರಬೇಕು. ಏನು ಮಾಡ್ಯಾರಿ? ಭಾರಿ ಅದಲ್ಲ. ಮಾದ್ಲಿ ಹಾಲು ಭಾಳ ಭಾರಿ ಪ್ರಸಾದ ಮಾಡಿಸ್ಯಾರ.
ಮತ್ತು ಎಲ್ಲ ಸ್ವೀಟ್ ಜಿಲೇಬಿನೂ ಅದಾವಂತ ಹೇಳಿದ್ರಿ. ಭಾಳ ಸಂತೋಷ ಆಯಿತು. ಮತ್ತೊಮ್ಮೆ ಹಗಲಿನಲ್ಲಿ ನಿಮ್ಮ ಊರಿಗೆ ಬರೋಣ ನೋಡಾಕ. ಈಗ ರಾತ್ರಿ ಬಂದೀವಿ, ನಮಗೇನೂ ಊರು ಕಾಣಲಿಲ್ಲ. ನಮ್ಮ ಕುಂಬಾರ ಅವ್ರ ಮನಿತನ ಬರ್ತಕ್ಕ ಅಷ್ಟೇ ಬೆಳಕಿತ್ತು. ಅಲ್ಲಿ ಊಟ ಮಾಡಿದ್ವಿ, ಅವರು ಅದ್ಭುತವಾಗಿ ಪ್ರಸಾದ ಮಾಡಿಸಿದ್ರು. ಆ ಬಳಕೆಲ್ಲ ಬಂದು ನೋಡೋದು ಆಗಲಿಲ್ಲ ನಮಗೆ ಸಂಗೋಗಿ ಹೆಂಗೈತಿ ಅಂಥೇಳಿ. ಹಗಲಿನಾಗ ಒಮ್ಮೆ ಬಂದು ನೋಡೋಣ ನಿಮ್ಮದು ಸಂಗೋಗಿ ಹೆಂಗೈತಿ. ನಿಮಗೆಲ್ಲರಿಗೂ ಅಪ್ಪುಗಳ ಆಶೀರ್ವಾದ ಆಗಲಿ, ಒಳ್ಳೆಯದಾಗಲಿ. ಬಹುಶಃ ನಿಮ್ಮದು ಸಹಿತ ಆಧ್ಯಾತ್ಮಿಕ ಊರೈತಿ ಅಂಥೇಳಿ ನನಗೇನೋ ಆ ಬಳಿಕ ಅನಿಸ್ತು. ಅಲ್ಲಿ ಮಠ ಅಂತ ಯಾವುದೋ ಒಂದು ಹೇಳಿದ್ರು, ಯಲ್ಲಾಲಿಂಗ ಮಹಾರಾಜರದು ಊರಿನಲ್ಲಿ. ಅದು ಮಠ ಅದ ಅಲ್ರಿ, ಅದು ಯಲ್ಲಾಲಿಂಗ ಮಹಾರಾಜರದು ಮಠ ಅದ ಅಂತ ಹೇಳಿದರು. ಭಾಳ ಸಂತೋಷ ಆಯಿತು. ಇವತ್ತು ನಾವು ಒಂದು ವೇಳೆ ನಿಮ್ಮ ಊರು ಕ್ಯಾನ್ಸಲ್ ಮಾಡಿದ್ದೀವಿ ಅಂದರೆ ಭಾಳ ದೊಡ್ಡ ಹಾನಿ ಆಗ್ತಿತ್ತು. ಅದು ಮಾಡಲಿಲ್ಲ. ಒಟ್ಟು ಈ ವರ್ಷದಲ್ಲಿ ಹೋದ ವರ್ಷ 88 ಹಳ್ಳಿಗಳಲ್ಲಿ ಮಾಡಿದ್ದೀವಿ. ಈ ವರ್ಷ ಸ್ವಲ್ಪ ಕಡಿಮೆ ಮಾಡಿದ್ದೀವಿ, 30-40 ಹಳ್ಳಿಗಳೇನೋ ಮಾಡಿದ್ದೀವಿ. ಇನ್ನೇನು ಬೇಡ, ಭಾಳ ಮಾಡೋದು ಬೇಡ. ಇಂಡಿಯಲ್ಲಿ ಬೆಳಗ್ಗೆ ಪ್ರವಚನ ಇರ್ತದೆ 6:30 7:00. ಅದೇ ಸಾಕಷ್ಟು ಶ್ರಮ ಆಗ್ತದ ಅಂತ ಎಲ್ಲರಿಗೂ ಹೇಳಿದ್ದೆ ನಾನು. ಇನ್ನು ಕೊನೆಗೆ ಇವತ್ತು ಸಂಗೋಗಿ ಮಾಡ್ಯದ. ಇನ್ನು ನಾಳೆ ಹಿಡ್ದಾವ ಯಾರು ಹೇಳಿದ್ರೂ ಬೇಡ ಅಂತ ಹೇಳೇನೆ ಎಲ್ಲರಿಗೆ. ಇದೇ ಕೊನೆ ಸಂಗೋಗಿನೇ. ಆನಂತರ ಇನ್ನು ಆಶ್ರಮದಾಗ ವಿಜಯಪುರ ಆಶ್ರಮದಲ್ಲಿ 2ನೇ ತಾರೀಕು ಅಲ್ಲಿ ವಿಜಯಪುರದಲ್ಲಿ ಇರ್ತದೆ. ನಾವು ಇಲ್ಲಿ ಇಂಡಿಯಲ್ಲಿ 31ನೇ ತಾರೀಕು ವೈಕುಂಠ ಏಕಾದಶಿ ದಿವಸ ಇಲ್ಲಿ ಬೆಳಗ್ಗೆ ಕಾರ್ಯಕ್ರಮ ಇರ್ತದೆ. ಅದಾದ ನಂತರ ಅಲ್ಲಿ ನಮ್ಮ ಕಾತ್ರಾಳ್ ಬಾಲಗಾಂವ್ ಆಶ್ರಮದಲ್ಲಿ 10ನೇ ತಾರೀಕುವರೆಗೆ ಕಾರ್ಯಕ್ರಮ ಇರ್ತದೆ. ನೀವು ಯಾವಾಗರೇ ಆ ಕಡೆ ಬಂದಾಗ ಬನ್ನಿ. ಇಲ್ಲೇ ನಿಮ್ಮ ಸಮೀಪದಲ್ಲಿ ನಮ್ಮ ಗೊಳಸಾರ್ ಅಪ್ಪುಗಳು ಇರ್ತಾರೆ. ಅವರು ಬಹಳ ಅಷ್ಟೇ ಸಾತ್ವಿಕರು, ಪರಿಶುದ್ಧರದಾರ. ನೋಡ್ರಿ, ಯಾವಾಗಲೂ ನೋಡ್ತಾ ಇರಿ, ಅಷ್ಟೇ ಪ್ರಸನ್ನರಾಗೇ ಇರ್ತಾರೆ. ಮತ್ತು ಅವ್ರೇನೂ ನಮ್ಮಂಗೆ ಭಾಳ ಮಾತಾಡಕ್ಕೂ ಹೋಗೋದಿಲ್ಲ. ಮಾತಾಡ್ಕೊಂತ ನೀವೇ ಆ ಕಡೆ ಹೋಗ್ರಿ ಅಂತ ನಮಗೆ ಮಾತಾಡೋಕೆ ಎಲ್ಲರಿಗೆ ಹಚ್ಚಿರ್ತಾರೆ. ಭಾಳ ಆನಂದದಿಂದ ಇರುವಂಥವ್ರು, ಭಾಳ ಸಮರ್ಥರದಾರ. ಅವರು ಇಲ್ಲೇ ನಿಮ್ಮ ಸಮೀಪದಲ್ಲಿ ಅದಾರ. ಎಷ್ಟೋ ಒಂದು 5-6 ಕಿಲೋಮೀಟ್ರನ ಎಷ್ಟಾಗ್ತದೆ, 10 ಕಿಲೋಮೀಟ್ರ್ ಆಗ್ತದೆ. ಆನಂತರ ನಮ್ಮ ತಡವಲಗಾದ ಪೂಜ್ಯರು ಇಲ್ಲೇ ಸಮೀಪದಲ್ಲಿ ಅದಾರ. ಅವರು ಬಹಳ ಉತ್ಸಾಹಿಗಳು. ಅಷ್ಟೇ ಎಲ್ಲ ಯುವ ಸಮಾಜವನ್ನು ಜಾಗೃತಗೊಳಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಉಳಿದ ಎಲ್ಲ ನಮ್ಮ ಪೂಜ್ಯರು, ನಮ್ಮ ಬಸವಾನಂದ ಸ್ವಾಮೀಜಿಯವರು, ಅಮೋಘ ಸಿದ್ದೇಶ್ವರ ಸ್ವಾಮೀಜಿಯವರು, ಲಿಂಗರಾಜ್ ಮಹಾರಾಜರು, ಗಣೇಶ್ ಲಿಂಗ ಮಹಾರಾಜರು, ಅವರೆಲ್ಲ ಊರುಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅವ್ರಿಗೆಲ್ಲರಿಗೂ ನಿಮ್ಮ ಊರು ಸಂಗೋಗಿ ನೋಡಿದ ಬಳಿಕ ಅವರಿಗೆ ಬಹಳಷ್ಟು ಸಂತೋಷ ಆಗೈತೆ ಅಂತ ಅವ್ರ ಹೊತ್ತಿಂದ ನಾನೇ ಹೇಳಿಬಿಡ್ತೀನಿ. ಅವರು ಹೀಗೆ ಅನೇಕ ಊರುಗಳಲ್ಲಿ ಎಲ್ಲ ಕಾರ್ಯಕ್ರಮ ಮಾಡ್ಯಾರ. ಇವತ್ತು ಅವ್ರಿಗೂ ಸಹಿತ ಬಹಳ ಸಂತೋಷ ಆಗ್ಯದ. ನೀವು ಯಾರೂ ಇನ್ನು ಗದ್ದಲ ಮಾಡಲಾರ್ದಂಗೆ ಇಲ್ಲಿ ತನ ಎಲ್ಲ ಕೂತು ಕೇಳಿದ್ರಿ. ಇನ್ನು ಎಲ್ಲರೂ ಸಾವಕಾಶವಾಗಿ ಪ್ರಸಾದ ಮಾಡಿ ಹೋಗಬೇಕು, ಯಾರೂ ಹಾಗೆ ಹೋಗಬಾರ್ದು. ಇವತ್ತು ಸ್ವಲ್ಪ ಹೆಚ್ಚಿಗೆ ತೊಗೊಂಡು ಹೋಗ್ರಿ. ದಿವಸ ನೀವು ಮನೆಯಾಗ ನಿಮ್ಮದು ನೀವು ಅಷ್ಟೇ ಉಣ್ತಿರ್ತೀರಿ. ಇವತ್ತು ಗುರುಗಳ ಪ್ರಸಾದ ಅಂತ ಹೇಳಿ ಹೆಚ್ಚಿಗೆ ಅದನ್ನು ಪ್ರಸಾದವನ್ನು ತೆಗೆದುಕೊಂಡು ಹೋಗ್ರಿ. ನಿಮಗೆಲ್ಲರಿಗೂ ಅಪ್ಪುಗಳ ಆಶೀರ್ವಾದ ಆಗಲಿ. ಯಾರ್ಯಾರು ಹೆಣ್ಮಕ್ಳು ರಂಗೋಲಿ ಹಾಕ್ಯಾರ, ಎಷ್ಟು ಜನ ರಂಗೋಲಿ ಹಾಕ್ಯಾರ, ಅವ್ರು ಎಲ್ಲರಿಗೂ ಒಳ್ಳೆಯದಾಗಲಿ.